ಎಷ್ಟೋ ಸ್ಟೇಟ್ಮೆಂಟ್ಗಳು ನಮ್ಮ ನಮ್ಮ ರಾಜಕೀಯ ನಾಯಕರು ಮಾಡುವ ಸ್ಟೇಟ್ಮೆಂಟ್ಗಳಿರ್ಬೋದು, ಬೇರೆ ಬೇರೆ ಕಲಾವಿದರು ಮಾಡುವಂಥ ಹೇಳಿಕೆಗಳಿರ್ಬೋದು, ಅದೆಲ್ಲ ಯಾಕೆ ವಿವಾದಗಳನ್ನು ಸೃಷ್ಟಿ ಮಾಡ್ತದಂದರೆ ನಮ್ಮ ಮಾತುಗಳು, ನನಗೆ ಮಾತನಾಡುವ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ಆದರೆ ನನ್ನ ಸ್ವಾತಂತ್ರ್ಯವನ್ನು ಅನುಭವಿಸುವಾಗ ನಾನು ಈ ವಿಚಾರಗಳಲ್ಲಿ ಜಾಗೃತಿ ವಹಿಸಬೇಕು ಅಂತ. ನಾನು ಯಾರಿಗೂ ಹರ್ಟ್ ಮಾಡಬಾರ್ದು, ಯಾರ ಭಾವನೆಗಳಿಗೂ ಧಕ್ಕೆ ತರಬಾರದು. ಇದನ್ನು ಪಾಲಿಸುವ ಒಂದು ನೈತಿಕ ಜವಾಬ್ದಾರಿ, ಅದೇ ನಾಗರಿಕ ಜವಾಬ್ದಾರಿ, ಮೂಲಭೂತ ಕರ್ತವ್ಯ ನಂದು. ನಾನು ನನ್ನ ಸ್ವಾತಂತ್ರ್ಯವನ್ನು ಅನುಭವಿಸುವಾಗ ನನ್ನಂತೆ ಬದುಕುವ ಇತರರಿಗೂ ಸ್ವಾತಂತ್ರ್ಯವಿದೆ. ನನಗೆ ಹೇಗೆ ನ್ಯಾಯ ಮುಖ್ಯ ಆಗ್ತದೆ, ನನ್ನ ಜೊತೆ ಬದುಕುವ ಎಲ್ಲರಿಗೂ ನ್ಯಾಯ, ಸಾಮಾಜಿಕ ನ್ಯಾಯವೂ ಮುಖ್ಯವಾಗ್ತದೆ. ನನಗೆ ನನ್ನ ಹಕ್ಕುಗಳು ಎಷ್ಟು ಮುಖ್ಯ ಆಗ್ತದೋ ನನ್ನ ಜೊತೆ ಬದುಕುವ ಎಲ್ಲರ ಹಕ್ಕುಗಳನ್ನು ನಾನು ಗೌರವಿಸಬೇಕು. ನನಗೆ ವ್ಯಕ್ತಿ ಗೌರವ ಎಷ್ಟು ಮುಖ್ಯವೋ ನನ್ನಂತೆ ಬದುಕುವ ಪ್ರತಿಯೊಬ್ಬ ಭಾರತೀಯನ ವ್ಯಕ್ತಿ ಗೌರವ ಅಷ್ಟೇ ಮುಖ್ಯ ಅನ್ನುವ ಕನಿಷ್ಠ ಪ್ರಜ್ಞೆ ಒಬ್ಬ ನಾಗರಿಕನಾಗಿ ನನ್ನಲ್ಲಿರಬೇಕು. ಇದಿದ್ದಾಗ ಮಾತ್ರ ಒಂದು ಸೌಹಾರ್ದಯುತ ಸಾಮರಸ್ಯ ಸಮಾಜ ನಿರ್ಮಾಣಗೊಳ್ಳಿಕ್ಕೆ ಸಾಧ್ಯ, ಶಾಂತಿ ಸುವ್ಯವಸ್ಥೆ ನೆಲೆಸಲಿಕ್ಕೆ ಸಾಧ್ಯ. ಅದು ದೇಶದ ಅಭಿವೃದ್ಧಿಗೆ ಬಹಳ ಅವಶ್ಯಕವಾಗಿರುವುದು. ದೇಶ ಯಾವಾಗ ಅಭಿವೃದ್ಧಿ ಹೊಂದುತ್ತದೆ? ಕಾಶ್ಮೀರದ ಜನರು ಒಂದು ಕಾಲದಲ್ಲಿ ಬದುಕಲಿಕ್ಕೆ ಕಷ್ಟಪಡ್ತಾಯಿದ್ರು. ಅವರ ಆಲೋಚನೆಗಳು ಬದುಕೋದು ಹೇಗಂತ. ನಾವಿಲ್ಲಿ ಅಭಿವೃದ್ಧಿ ಕಡೆ ಆಲೋಚನೆ ಮಾಡ್ತೇವೆ. ನಾವು ಯಾಕೆ ಅಭಿವೃದ್ಧಿ ಕಡೆ ಆಲೋಚನೆ ಮಾಡ್ತೇವೆ ಅಂದರೆ, ನಾವು ನಮ್ಮ ಬದುಕು ಸುರಕ್ಷಿತವಾಗಿದೆ ಇಲ್ಲಿ, ನಮ್ಮ ಬದುಕು ಇಲ್ಲಿ ಸುರಕ್ಷಿತವಾಗಿ ಇರಲಿಕ್ಕೋಸ್ಕರವಾಗಿ ನಾನು